ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡಕ್ಕೆ ಕ್ರಿಮಿನಲ್ ರಿಟ್ ಪಿಟಿಷನ್ ಪ್ರತಿ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. 1995-2014 ನಿಗೂಢ ಸಾವಿನ ತನಿಖೆಯ ಕೋರಿ ಅರ್ಜಿ ಸಲ್ಲಿಸಿದ ರಿಟ್ ಪಿಟಿಷನ್. ಸಿಬಿಐ, ಎನ್ಐಎ, ಫೋರೆನ್ಸಿಕ್ ಅಧಿಕಾರಿಗಳ ತನಿಖಾ ತಂಡ ರಚನೆಯಾಗಿತ್ತು. ತನಿಖೆಗೆ ಕೋರಿದ್ದ ಬುರ್ಡೆ ಗ್ಯಾಂಗ್ ಅರ್ಜಿ ವಜಾಗೊಳಿಸಿತ್ತು ಸುಪ್ರೀಂ ಕೋರ್ಟ್. ರಿಪಬ್ಲಿಕ್ ಕನ್ನಡಕ್ಕೆ ಕ್ರಿಮಿನಲ್ ರಿಟ್ ಪಿಟಿಷನ್ ಪ್ರತಿ ಈಗ ಲಭ್ಯ ಆಗಿದೆ. ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ಇದನ್ನ ರಿವೀಲ್ ಮಾಡ್ತಾ ಇದೆ. 95-14 2014 ಏನೇನಾಯ್ತು ಅನ್ನೋದರ ಕುರಿತಾದಂತಹ ಈ ಅರ್ಜಿ, ಅದರ ಪ್ರತಿಯನ್ನ ತಾವು ಗಮನಿಸ್ತಾ ಇದ್ದೀರಿ. ರಿಟ್ ಪಿಟಿಷನ್, ಈ ಬುರ್ಡೆ ಗ್ಯಾಂಗ್ ಬಣ್ಣ ಬಯಲಾಯ್ತಲ್ಲ ಈಗ. ಸುಪ್ರೀಂ ಕೋರ್ಟ್ ಇದು ನಿಮ್ಮ ಷಡ್ಯಂತ್ರ ಅಂತೇಳಿ ಎಲ್ಲ ಏನ್ ಹೇಳ್ತು, ಕೋರ್ಟ್ ಆದೇಶದಲ್ಲಿ ಏನ್ ಹೇಳ್ತು, ಅದಕ್ಕೆ ಪೂರಕ ಆಗುವಂತ ರಿಟ್ ಪಿಟಿಷನ್ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನಮ್ಮ ಪ್ರತಿನಿಧಿ ಮುತ್ತು ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತು, ಒಂದೊಂದೇ ಮುಖವಾಡಗಳು ಕಳಚಿ ಬೀಳ್ತಾ ಇದೆ. ಮುತ್ತು, ಸದ್ಯ ಈಗ ಈ ರಿಟ್ ಪಿಟಿಷನ್ ನಲ್ಲಿ ಏನೇನವರು ಉಲ್ಲೇಖ ಮಾಡಿದ್ರು, ಅದಾದ ನಂತರ ಈಗ ಈ ಒಂದು ರಿಟ್ ಪಿಟಿಷನ್ ಸಿಕ್ಕಿರೋದು ಮತ್ತೇನ್ ತಿರುವು ಪಡ್ಕೊಳ್ಳುತ್ತೆ ಅಂತ. ರಂಜಿತ್, ಈಗ ಈ ಕ್ರಿಮಿನಲ್ ರಿಟ್ ಪಿಟಿಷನ್ ಸಂಬಂಧಪಟ್ಟಂತೆ ನಾವು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ನಾವು ಬಹಿರಂಗಪಡಿಸುವಂತಹ ಕೆಲಸ ಮಾಡ್ತಿದ್ದೀವಿ. ಈಗ ನಮಗೆ ಸಿಕ್ಕಿರುವಂತಹ ಈ ಒಂದು ಅರ್ಜಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖನ ಮಾಡಲಾಗಿದೆ. ಏನ್ ಈ ಚಿನ್ನ ಏನಿದಾನೆ, ಈತ 1977ರಿಂದ 2012-14 ಕೂಡ ಈತ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿರ್ತಾನೆ. ಈತ ಶವಗಳನ್ನ ಹೂತು ಹಾಕೋದ್ರಲ್ಲಿ ಪರಿಣಿತನಾಗಿದ್ದು, ಈತನನ್ನ ಅಲ್ಲಿರುವಂತಹ ದನಿ ನೇಮಕ ಮಾಡಿಕೊಂಡಿದ್ದಾರೆ. ಜೊತೆಗೆ ನೂರಾರು ಶವಗಳನ್ನ ಅಲ್ಲಿ ಹೂತು ಹಾಕಿರುವಂತಹ, ಅಂದ್ರೆ ಅನ್ಯಾಚುರಲ್ ಡೆತ್ ಆಗಿರುವಂತದ್ದು, ಅವುಗಳನ್ನ ಕೊಂದು ಹಾಕಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟವು ಕೂಡ ಆ ಒಂದು ರಿಟ್ ಪಿಟಿಷನ್ ಅಲ್ಲಿ ಕೂಡ ಉಲ್ಲೇಖ ಮಾಡುವ ಮೂಲಕ, ಜೊತೆಗೆ 2-3 ಏನು ಸ್ಕೆಲಿಟನ್ ಗಳನ್ನ, ಒಂದು ಬುರುಡೆಗಳನ್ನು ಕೂಡ ಇವರು ಆ ಅಪ್ಲಿಕೇಶನ್ ನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ಹೆಸರು ಇಲ್ಲಿ ಯಾಕೆ ಉಲ್ಲೇಖ ಮಾಡಿರುವಂತದ್ದು, ಇಷ್ಟು ವರ್ಷಗಳ ನಂತರ ಯಾಕೆ ಈಗ ಇದು ಚರ್ಚೆಗೆ ಬರ್ತಾ ಇದೆ, ಯಾಕೆ ಇದನ್ನು ತನಿಖೆ ಮಾಡಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ನಂತರದಲ್ಲಿ ಈ ಒಂದು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸಿಬಿಐ ತನಿಖೆ ಆಗಬೇಕು, ಎನ್ಐಎ ತನಿಖೆ ಆಗಬೇಕು, ಜೊತೆಗೆ ನಿವೃತ್ತ ನ್ಯಾಯಮೂರ್ತಿಗಳನ್ನ ತನಿಖಾಧಿಕಾರಿಯಾಗಿ ಈ ಒಂದು ಕೇಸಲ್ಲಿ ನೇಮಕ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಲ್ಲಿ ಅರ್ಜಿಯನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನ ಈ ಒಂದು ಬುರ್ಡೆ ಗ್ಯಾಂಗ್ ನ ಕೆಲವೊಂದಿಷ್ಟು ವಕೀಲರು ಕೂಡ ಮಾಡ್ತಾರೆ. ಈಗ ಈ ವಕೀಲರು ಸಲ್ಲಿಸಿದಂತಹ ಈ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನೇರವಾಗಿ ರದ್ದು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಮುಖ್ಯವಾಗಿ ಇದು ಸಾರ್ವಜನಿಕ ಹಿತಾಸಕ್ತಿಗೆ ಇರುವಂತಹ ಅರ್ಜಿ ಅಲ್ಲ, ಇದು ಪಬ್ಲಿಸಿಟಿಗೋಸ್ಕರ ಹಾಕಿರುವಂತಹ ಅರ್ಜಿ ಅಂತ ಹೇಳಿ ಇಲ್ಲಿ ಉಲ್ಲೇಖ ಮಾಡುವ ಮೂಲಕ ಏನ್ ಇವರು ರಿಟ್ ಪಿಟಿಷನ್ ಅನ್ನು ಹಾಕಿರ್ತಾರೆ ಅದನ್ನ ರದ್ದು ಮಾಡುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಈಗ ಅದ್ರ ಜೊತೆಗೆ ಈಗ ಏನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆಯೋ ಆ ಅಪ್ಲಿಕೇಶನ್ ಅಲ್ಲಿ ಕೆಲವೊಂದಿಷ್ಟು ಬುರುಡೆಗಳ ಫೋಟೋವನ್ನು ಕೂಡ ಇವರು ಏನು ಅದಕ್ಕೆ ಅಟ್ಯಾಚ್ ಮಾಡಿರ್ತಾರೆ, ಅದನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡ್ತಾರೆ. ಸುಪ್ರೀಂ ಕೋರ್ಟ್ ರದ್ದು ಮಾಡಿದ ನಂತರದಲ್ಲಿ ಅದೇ ಬುರುಡೆಯನ್ನು ತೆಗೆದುಕೊಂಡು ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿಗೆ, ಜೊತೆಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೂ ಕೂಡ ಇವರು ಹಾಜರುಪಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಸರ್ಕಾರಕ್ಕೂ ಕೂಡ ಇದೇ ಬುರುಡೆ ಕಥೆಯನ್ನ ಕಟ್ಟಿ ಎಸ್ಐಟಿ ರೂಪ್ಸ್ ಏನು ರಚನೆ ಮಾಡೋದಕ್ಕೆ ಒತ್ತಡ ಹೇರುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಈಗ ಈ ಎಲ್ಲಾ ಬುರ್ಡೆ ಗ್ಯಾಂಗ್ ನ ಅಸಲಿಯತ್ಗಳು ಒಂದೊಂದಾಗಿ ಬಯಲಾಗ್ತಿರುವಂತಹ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಗೆ ಇವರಿಗೆ ತಿರಸ್ಕಾರ ಮಾಡಲಾಗ್ತಿರೋ ಅರ್ಜಿನ ಅಂತೂ ಕೂಡ ಗೊತ್ತಾಗ್ತಾ ಇದೆ. ಇದೀಗ ಎಸ್ಐಟಿ. ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡಕ್ಕೆ ಕ್ರಿಮಿನಲ್ ರಿಟ್ ಪಿಟಿಷನ್ ಪ್ರತಿ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. 1995-2014 ನಿಗೂಢ ಸಾವಿನ ತನಿಖೆಯ ಕೋರಿ ಅರ್ಜಿ ಸಲ್ಲಿಸಿದ ರಿಟ್ ಪಿಟಿಷನ್. ಸಿಬಿಐ, ಎನ್ಐಎ, ಫೋರೆನ್ಸಿಕ್ ಅಧಿಕಾರಿಗಳ ತನಿಖಾ ತಂಡ ರಚನೆಯಾಗಿತ್ತು. ತನಿಖೆಗೆ ಕೋರಿದ್ದ ಬುರ್ಡೆ ಗ್ಯಾಂಗ್ ಅರ್ಜಿ ವಜಾಗೊಳಿಸಿತ್ತು ಸುಪ್ರೀಂ ಕೋರ್ಟ್. ರಿಪಬ್ಲಿಕ್ ಕನ್ನಡಕ್ಕೆ ಕ್ರಿಮಿನಲ್ ರಿಟ್ ಪಿಟಿಷನ್ ಪ್ರತಿ ಈಗ ಲಭ್ಯ ಆಗಿದೆ. ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ಇದನ್ನ ರಿವೀಲ್ ಮಾಡ್ತಾ ಇದೆ. 95-14 2014 ಏನೇನಾಯ್ತು ಅನ್ನೋದರ ಕುರಿತಾದಂತಹ ಈ ಅರ್ಜಿ, ಅದರ ಪ್ರತಿಯನ್ನ ತಾವು ಗಮನಿಸ್ತಾ ಇದ್ದೀರಿ. ರಿಟ್ ಪಿಟಿಷನ್, ಈ ಬುರ್ಡೆ ಗ್ಯಾಂಗ್ ಬಣ್ಣ ಬಯಲಾಯ್ತಲ್ಲ ಈಗ. ಸುಪ್ರೀಂ ಕೋರ್ಟ್ ಇದು ನಿಮ್ಮ ಷಡ್ಯಂತ್ರ ಅಂತೇಳಿ ಎಲ್ಲ ಏನ್ ಹೇಳ್ತು, ಕೋರ್ಟ್ ಆದೇಶದಲ್ಲಿ ಏನ್ ಹೇಳ್ತು, ಅದಕ್ಕೆ ಪೂರಕ ಆಗುವಂತ ರಿಟ್ ಪಿಟಿಷನ್ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನಮ್ಮ ಪ್ರತಿನಿಧಿ ಮುತ್ತು ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತು, ಒಂದೊಂದೇ ಮುಖವಾಡಗಳು ಕಳಚಿ ಬೀಳ್ತಾ ಇದೆ. ಮುತ್ತು,
ಸದ್ಯ ಈಗ ಈ ರಿಟ್ ಪಿಟಿಷನ್ ಅಲ್ಲಿ ಏನೇನವರು ಉಲ್ಲೇಖ ಮಾಡಿದ್ರು, ಅದಾದ ನಂತರ ಈಗ ಈ ಒಂದು ರಿಟ್ ಪಿಟಿಷನ್ ಸಿಕ್ಕಿರೋದು ಮತ್ತೇನ್ ತಿರುವು ಪಡ್ಕೊಳ್ಳುತ್ತೆ ಅಂತ. ರಂಜಿತ್, ಈಗ ಈ ಕ್ರಿಮಿನಲ್ ರಿಟ್ ಪಿಟಿಷನ್ ಸಂಬಂಧಪಟ್ಟಂತೆ ನಾವು ಬೆಳಗ್ಗೆಂದಲೂ ಕೂಡ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ನಾವು ಬಹಿರಂಗಪಡಿಸುವಂತಹ ಕೆಲಸ ಮಾಡ್ತಿದ್ದೀವಿ. ಈಗ ನಮಗೆ ಸಿಕ್ಕಿರುವಂತಹ ಈ ಒಂದು ಅರ್ಜಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖನ ಮಾಡಲಾಗಿದೆ. ಈ ಚಿನ್ನ ಏನಿದಾನೆ ಈತ 1977ರಿಂದ 2012-14 ಕೂಡ ಈತ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿರ್ತಾನೆ. ಈತ ಶವಗಳನ್ನ ಹೂತು ಹಾಕೋದ್ರಲ್ಲಿ ಪರಿಣಿತನಾಗಿದ್ದು ಈತನನ್ನ ಅಲ್ಲಿರುವಂತಹ ದನಿ ನೇಮಕ ಮಾಡಿಕೊಂಡಿದ್ದಾರೆ. ಜೊತೆಗೆ ನೂರಾರು ಶವಗಳನ್ನ ಅಲ್ಲಿ ಹೂತು ಹಾಕಿರುವಂತಹ ಅಂದ್ರೆ ಅನ್ಯಾಚುರಲ್ ಡೆತ್ ಆಗಿರುವಂತದ್ದು, ಅವುಗಳನ್ನ ಕೊಂದು ಹಾಕಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟವು ಕೂಡ ಆ ಒಂದು ರಿಟ್ ಪಿಟಿಷನ್ ಅಲ್ಲಿ ಕೂಡ ಉಲ್ಲೇಖ ಮಾಡುವ ಮೂಲಕ, ಜೊತೆಗೆ 2-3 ಏನು ಸ್ಕೆಲಿಟನ್ ಗಳನ್ನ ಒಂದು ಬುರುಡೆಗಳನ್ನು ಕೂಡ ಇವರು ಆ ಅಪ್ಲಿಕೇಶನ್ ನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ಹೆಸರು ಇಲ್ಲಿ ಯಾಕೆ ಉಲ್ಲೇಖ ಮಾಡಿರುವಂತದ್ದು, ಇಷ್ಟು ವರ್ಷಗಳ ನಂತರ ಯಾಕೆ ಈಗ ಇದು ಚರ್ಚೆಗೆ ಬರ್ತಾ ಇದೆ, ಯಾಕೆ ಇದನ್ನು ತನಿಖೆ ಮಾಡಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ನಂತರದಲ್ಲಿ ಈ ಒಂದು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸಿಬಿಐ ತನಿಖೆ ಆಗಬೇಕು, ಎನ್ಐಎ ತನಿಖೆ ಆಗಬೇಕು, ಜೊತೆಗೆ ನಿವೃತ್ತ ನ್ಯಾಯಮೂರ್ತಿಗಳನ್ನ ತನಿಖಾಧಿಕಾರಿಯಾಗಿ ಈ ಒಂದು ಕೇಸಲ್ಲಿ ನೇಮಕ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಲ್ಲಿ ಅರ್ಜಿಯನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನ ಈ ಒಂದು ಬುರ್ಡೆ ಗ್ಯಾಂಗ್ ನ ಕೆಲವೊಂದಿಷ್ಟು ವಕೀಲರು ಕೂಡ ಮಾಡ್ತಾರೆ. ಈಗ ಈ ವಕೀಲರು ಸಲ್ಲಿಸಿದಂತಹ ಈ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನೇರವಾಗಿ ರದ್ದು ಮಾಡುವಂತಹ ಕೆಲಸ ಮಾಡ್ತಾರೆ. ಮುಖ್ಯವಾಗಿ ಇದು ಸಾರ್ವಜನಿಕ ಹಿತಾಸಕ್ತಿಗೆ ಇರುವಂತಹ ಅರ್ಜಿ ಅಲ್ಲ, ಇದು ಪಬ್ಲಿಸಿಟಿಗೋಸ್ಕರ ಹಾಕಿರುವಂತಹ ಅರ್ಜಿ ಅಂತ ಹೇಳಿ ಇಲ್ಲಿ ಉಲ್ಲೇಖ ಮಾಡುವ ಮೂಲಕ ಏನಿವರು ರಿಟ್ ಪಿಟಿಷನ್ ಅನ್ನು ಹಾಕಿರ್ತಾರೆ ಅದನ್ನ ರದ್ದು ಮಾಡುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಈಗ ಅದ್ರ ಜೊತೆಗೆ ಈಗ ಏನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆಯೋ ಆ ಅಪ್ಲಿಕೇಶನ್ ಅಲ್ಲಿ ಕೆಲವೊಂದಿಷ್ಟು ಬುರುಡೆಗಳ ಫೋಟೋವನ್ನು ಕೂಡ ಇವರು ಏನು ಅದಕ್ಕೆ ಅಟ್ಯಾಚ್ ಮಾಡಿರ್ತಾರೆ, ಅದನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡ್ತಾರೆ. ಸುಪ್ರೀಂ ಕೋರ್ಟ್ ರದ್ದು ಮಾಡಿದ ನಂತರದಲ್ಲಿ ಅದೇ ಬುರುಡೆಯನ್ನು ತೆಗೆದುಕೊಂಡು ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿಗೆ ಜೊತೆಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೂ ಕೂಡ ಅವರು ಹಾಜರುಪಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಸರ್ಕಾರಕ್ಕೂ ಕೂಡ ಇದೇ ಬುರುಡೆ ಕಥೆಯನ್ನ ಕಟ್ಟಿ ಎಸ್ಐಟಿ ರೂಪ್ಸ್ ಏನು ರಚನೆ ಮಾಡೋದಕ್ಕೆ ಒತ್ತಡ ಹೇರುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಈಗ ಈ ಎಲ್ಲಾ ಬುರ್ಡೆ ಗ್ಯಾಂಗ್ ನ ಅಸಲಿಯತ್ಗಳು ಒಂದೊಂದಾಗಿ ಬಯಲಾಗ್ತಿರುವಂತಹ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಗೆ ಇವರಿಗೆ ತಿರಸ್ಕಾರ ಮಾಡಲಾಗ್ತಿರೋ ಅವರ ಅರ್ಜಿಯನ್ನು ಅಂತೂ ಕೂಡ ಗೊತ್ತಾಗ್ತಾ ಇದೆ. ಇದೀಗ ಎಸ್ಐಟಿ ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡಕ್ಕೆ ಕ್ರಿಮಿನಲ್ ರಿಟ್ ಪಿಟಿಷನ್ ಪ್ರತಿ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. 1995-2014 ನಿಗೂಢ ಸಾವಿನ ತನಿಖೆಯ ಕೋರಿ ಅರ್ಜಿ ಸಲ್ಲಿಸಿದ ರಿಟ್ ಪಿಟಿಷನ್. ಸಿಬಿಐ, ಎನ್ಐಎ, ಫೋರೆನ್ಸಿಕ್ ಅಧಿಕಾರಿಗಳ ತನಿಖಾ ತಂಡ ರಚನೆಯಾಗಿತ್ತು. ತನಿಖೆಗೆ ಕೋರಿದ್ದ ಬುರ್ಡೆ ಗ್ಯಾಂಗ್ ಅರ್ಜಿ ವಜಾಗೊಳಿಸಿತ್ತು ಸುಪ್ರೀಂ ಕೋರ್ಟ್. ರಿಪಬ್ಲಿಕ್ ಕನ್ನಡಕ್ಕೆ ಕ್ರಿಮಿನಲ್ ರಿಟ್ ಪಿಟಿಷನ್ ಪ್ರತಿ ಈಗ ಲಭ್ಯ ಆಗಿದೆ. ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ಇದನ್ನ ರಿವೀಲ್ ಮಾಡ್ತಾ ಇದೆ. 2014 ಏನೇನಾಯ್ತು ಅನ್ನೋದರ ಕುರಿತಾದಂತಹ ಈ ಅರ್ಜಿ, ಅದರ ಪ್ರತಿಯನ್ನ ತಾವು ಗಮನಿಸ್ತಾ ಇದ್ದೀರಿ. ರಿಟ್ ಪಿಟಿಷನ್, ಈ ಬುರ್ಡೆ ಗ್ಯಾಂಗ್ ಬಣ್ಣ ಬಯಲಾಯ್ತಲ್ಲ. ಈಗ ಸುಪ್ರೀಂ ಕೋರ್ಟ್ ಇದು ನಿಮ್ಮ ಷಡ್ಯಂತ್ರ ಅಂತೇಳಿ ಎಲ್ಲ ಏನ್ ಹೇಳ್ತು, ಕೋರ್ಟ್ ಆದೇಶದಲ್ಲಿ ಏನ್ ಹೇಳ್ತು, ಅದಕ್ಕೆ ಪೂರಕ ಆಗುವಂತ ರಿಟ್ ಪಿಟಿಷನ್ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನಮ್ಮ ಪ್ರತಿನಿಧಿ ಮುತ್ತು ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತು, ಒಂದೊಂದೇ ಮುಖವಾಡಗಳು ಕಳಚಿ ಬೀಳ್ತಾ ಇದೆ. ಮುತ್ತು, ಸದ್ಯ ಈಗ ಈ ರಿಟ್ ಪಿಟಿಷನ್ ಅಲ್ಲಿ ಏನೇನವರು ಉಲ್ಲೇಖ ಮಾಡಿದ್ರು, ಅದಾದ ನಂತರ ಈಗ ಈ ಒಂದು ರಿಟ್ ಪಿಟಿಷನ್ ಸಿಕ್ಕಿರೋದು ಮತ್ತೇನ್ ತಿರುವು ಪಡ್ಕೊಳ್ಳುತ್ತೆ ಅಂತ. ರಂಜಿತ್, ಈಗ ಈ ಕ್ರಿಮಿನಲ್ ರಿಟ್ ಪಿಟಿಷನ್ ಸಂಬಂಧಪಟ್ಟಂತೆ ನಾವು ಬೆಳಗ್ಗೆಂದಲೂ ಕೂಡ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ನಾವು ಬಹಿರಂಗಪಡಿಸುವಂತಹ ಕೆಲಸ ಮಾಡ್ತಿದ್ದೀವಿ. ಈಗ ನಮಗೆ ಸಿಕ್ಕಿರುವಂತಹ ಈ ಒಂದು ಅರ್ಜಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖನ ಮಾಡಲಾಗಿದೆ. ಈ ಚಿನ್ನ ಏನಿದಾನೆ ಈತ 1977ರಿಂದ 2012-14 ಕೂಡ ಈತ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿರ್ತಾನೆ. ಈತ ಶವಗಳನ್ನ ಹೂತು ಹಾಕೋದ್ರಲ್ಲಿ ಪರಿಣಿತನಾಗಿದ್ದು ಈತನನ್ನ ಅಲ್ಲಿರುವಂತಹ ದನಿ ನೇಮಕ ಮಾಡಿಕೊಂಡಿದ್ದಾರೆ. ಜೊತೆಗೆ ನೂರಾರು ಶವಗಳನ್ನ ಅಲ್ಲಿ ಹೂತು ಹಾಕಿರುವಂತಹ ಅಂದ್ರೆ ಅನ್ಯಾಚುರಲ್ ಡೆತ್ ಆಗಿರುವ
ಮಾಡಿರುವಂತದ್ದು, ಅವುಗಳನ್ನ ಕೊಂದು ಹಾಕಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟವು ಕೂಡ ಆ ಒಂದು ರಿಟ್ ಪಿಟಿಷನ್ ಅಲ್ಲಿ ಕೂಡ ಉಲ್ಲೇಖ ಮಾಡುವ ಮೂಲಕ, ಜೊತೆಗೆ 2-3 ಏನು ಸ್ಕೆಲಿಟನ್ ಗಳನ್ನ, ಒಂದು ಬುರುಡೆಗಳನ್ನು ಕೂಡ ಇವರು ಆ ಅಪ್ಲಿಕೇಶನ್ ನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ಹೆಸರು ಇಲ್ಲಿ ಯಾಕೆ ಉಲ್ಲೇಖ ಮಾಡಿರುವಂತದ್ದು, ಇಷ್ಟು ವರ್ಷಗಳ ನಂತರ ಯಾಕೆ ಈಗ ಇದು ಚರ್ಚೆಗೆ ಬರ್ತಾ ಇದೆ, ಯಾಕೆ ಇದನ್ನು ತನಿಖೆ ಮಾಡಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ನಂತರದಲ್ಲಿ ಈ ಒಂದು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸಿಬಿಐ ತನಿಖೆ ಆಗಬೇಕು, ಎನ್ಐಎ ತನಿಖೆ ಆಗಬೇಕು, ಜೊತೆಗೆ ನಿವೃತ್ತ ನ್ಯಾಯಮೂರ್ತಿಗಳನ್ನ ತನಿಖಾಧಿಕಾರಿಯಾಗಿ ಈ ಒಂದು ಕೇಸಲ್ಲಿ ನೇಮಕ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಲ್ಲಿ ಅರ್ಜಿಯನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನ ಈ ಒಂದು ಬುರ್ಡೆ ಗ್ಯಾಂಗ್ ನ ಕೆಲವೊಂದಿಷ್ಟು ವಕೀಲರು ಕೂಡ ಮಾಡ್ತಾರೆ. ಈಗ ಈ ವಕೀಲರು ಸಲ್ಲಿಸಿದಂತಹ ಈ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನೇರವಾಗಿ ರದ್ದು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಮುಖ್ಯವಾಗಿ ಇದು ಸಾರ್ವಜನಿಕ ಹಿತಾಸಕ್ತಿಗೆ ಇರುವಂತಹ ಅರ್ಜಿ ಅಲ್ಲ, ಇದು ಪಬ್ಲಿಸಿಟಿಗೋಸ್ಕರ ಹಾಕಿರುವಂತಹ ಅರ್ಜಿ ಅಂತೇಳಿ ಇಲ್ಲಿ ಉಲ್ಲೇಖ ಮಾಡುವ ಮೂಲಕ ಏನ್ ಇವರು ರಿಟ್ ಪಿಟಿಷನ್ ಅನ್ನು ಹಾಕಿರ್ತಾರೆ ಅದನ್ನ ರದ್ದು ಮಾಡುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಈಗ ಅದ್ರ ಜೊತೆಗೆ ಈಗ ಏನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆಯೋ ಆ ಅಪ್ಲಿಕೇಶನ್ ಅಲ್ಲಿ ಕೆಲವೊಂದಿಷ್ಟು ಬುರುಡೆಗಳ ಫೋಟೋವನ್ನು ಕೂಡ ಇವರು ಏನು ಅದಕ್ಕೆ ಅಟ್ಯಾಚ್ ಮಾಡಿರ್ತಾರೆ, ಅದನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡ್ತಾರೆ. ಸುಪ್ರೀಂ ಕೋರ್ಟ್ ರದ್ದು ಮಾಡಿದ ನಂತರದಲ್ಲಿ ಅದೇ ಬುರುಡೆಯನ್ನು ತೆಗೆದುಕೊಂಡು ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿಗೆ ಜೊತೆಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೂ ಕೂಡ ಇವರು ಹಾಜರುಪಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಸರ್ಕಾರಕ್ಕೂ ಕೂಡ ಇದೇ ಬುರುಡೆ ಕಥೆಯನ್ನ ಕಟ್ಟಿ ಎಸ್ಐಟಿ ರೂಪ್ಸ್ ಏನು ರಚನೆ ಮಾಡೋದಕ್ಕೆ ಒತ್ತಡ ಹೇರುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಈಗ ಈ ಎಲ್ಲಾ ಬುರುಡೆ ಗ್ಯಾಂಗ್ ನ ಅಸಲಿಯತ್ಗಳು ಒಂದೊಂದಾಗಿ ಬಯಲಾಗ್ತಿರುವಂತಹ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಗೆ ಇವರಿಗೆ ತಿರಸ್ಕಾರ ಮಾಡಲಾಗ್ತಿರೋ